ಭಾರತದ ತುಂಬಾನೇ ಪ್ರಸಿದ್ಧವಾದ ರಾಜಮನೆತನವೊಂದರ ಹಿಂದೆ ಒಂದು ರಹಸ್ಯ ಇದೆ. ಅದು ಮರಳು, ಸುಳಿಗಳು ಮತ್ತು ಮಕ್ಕಳಿಲ್ಲದ ರಾಜರ ಶಾಪದ ಕಥೆ. ಇವು ಬರೀ ಮಾತುಗಳಲ್ಲ, ಒಬ್ಬ ರಾಣಿಯ ಸೇಡಿನ ಮಾತುಗಳು. 4 ಶತಮಾನಗಳ ಕಾಲ ಮೈಸೂರು ರಾಜಮನೆತನವನ್ನು ಕಾಡಿದ ಶಾಪದ ನುಡಿಗಳಿವು. ಇದಕ್ಕೆ ಉತ್ತರ ಬೇಕಂದ್ರೆ ನಾವು ಕಥೆಯ ಆರಂಭಕ್ಕೆ ಹೋಗ್ಬೇಕು. ಮಹತ್ವಾಕಾಂಕ್ಷೆ, ನಷ್ಟ ಮತ್ತು ರಾಣಿಯ ಕದ್ದ ಆಭರಣಗಳ ಕಥೆಯತ್ತ ಹೋಗೋಣ ಬನ್ನಿ. ಸರಿ, ಈಗ ಕಥೆಯೊಳಗೆ ಹೋಗೋಣ. ಸಮಯ 1610. ಒಂದು ಕಾಲದಲ್ಲಿ ತುಂಬಾನೇ ಶಕ್ತಿಶಾಲಿಯಾಗಿದ್ದ ವಿಜಯನಗರ ಸಾಮ್ರಾಜ್ಯ ನಿಧಾನವಾಗಿ ತನ್ನ ಶಕ್ತಿ ಕಳ್ಕೊಳ್ತಿತ್ತು. ಇದೇ ರಾಜಕೀಯ ಅಸ್ಥಿರತೆ ಒಂದು ದಂತಕಥೆಯ ಹುಟ್ಟಿಗೆ ಕಾರಣವಾಯಿತು. ನೋಡಿ, 1610ರಲ್ಲಿ ಮೈಸೂರಿನ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ತಾರೆ. ಅದಾದ ಸರಿಯಾಗಿ 2 ವರ್ಷಕ್ಕೆ, ಅಂದ್ರೆ 1612ರಲ್ಲಿ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯ ತೀರಿಕೊಂಡಾಗ ಅವರ ಪತ್ನಿ ಅಲಮೇಲಮ್ಮಳನ್ನ ರಾಜನ ಸೈನಿಕರು ಬೆನ್ನಟ್ತಾರೆ. ಅದೇ ವರ್ಷ ಅವಳು ಆ ಪ್ರಸಿದ್ಧ ಶಾಪವನ್ನು ಕೊಟ್ಟು ಕಾವೇರಿ ನದಿಗೆ ಹಾರಿದ್ದು. ಈ ಆಭರಣಗಳೇನು ಸಾಮಾನ್ಯವಾದದ್ದಲ್ಲ. ಅಲಮೇಲಮ್ಮ ರಂಗನಾಯಕಿ ದೇವಿಯ ದೊಡ್ಡ ಭಕ್ತೆ. ಈ ಆಭರಣಗಳನ್ನ ದೇವಿಯ ವಿಗ್ರಹ ಅಲಂಕಾರಕ್ಕೆ ಅಂತ ಬಳಸಲಾಗ್ತಿತ್ತು. ಹಾಗಾಗಿ ಅವಳಿಗೆ ಅದು ಬರೀ ಒಡವೆ ಆಗಿರ್ಲಿಲ್ಲ, ಬದಲಿಗೆ ಆ ಪವಿತ್ರ ವಸ್ತುಗಳ ರಕ್ಷಕಿ ಅಂತಾನೆ ಆಕೆ ಅಂದ್ಕೊಂಡಿದ್ಲು. ಮೊದಲು ರಾಜ ಒಡೆಯರ್ ಆಭರಣಗಳನ್ನ ಕೊಡಿ ಅಂತ ಕೇಳಿದ್ರು. ಅಲಮೇಲಮ್ಮ ಒಪ್ಪಿಲಿಲ್ಲ. ಆಗ ರಾಜ ಬಲವಂತವಾಗಿ ಕಿತ್ತುಕೊಳ್ಳೋಕೆ ಸೈನಿಕರನ್ನ ಕಳಿಸಿದ. ಸೈನಿಕರು ಹತ್ರ ಬರ್ತಿದ್ದ ಹಾಗೆ ಅವಳು ಕಾವೇರಿ ನದಿಯ ಕಡೆ ಓಡಿದ್ಲು. ಆದರೆ ತಪ್ಸ್ಕೊಳ್ಳೋಕೆ ದಾರಿನೇ ಇರಲಿಲ್ಲ. ಹಾಗಾದ್ರೆ ಅವಳ ಕೊನೆ ಮಾತುಗಳು ನಿಜವಾಯ್ತಾ? ಅಲಮೇಲಮ್ಮನ ಶಾಪ ನಿಜವಾಗ್ಲೂ ಕೆಲಸ ಮಾಡ್ತಾ? ಆಮೇಲೆ ನಡೆದ ಘಟನೆಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆ ಶಾಪದಲ್ಲಿ 3 ಭಾಗಗಳಿತ್ತು ಮತ್ತು ಪ್ರತಿಯೊಂದು ಭಾಗವೂ ತುಂಬಾನೇ ನಿಗೂಢವಾಗಿ ನಿಜವಾದ ಹಾಗೆ ಕಾಣುತ್ತೆ. ಅವು ಯಾವುವು ಮತ್ತೆ ಆಮೇಲೆ ಏನಾಯಿತು ಅಂತ ಒಂದೊಂದಾಗಿ ನೋಡೋಣ. ಅಲಮೇಲಮ್ಮ ಹೇಳಿದ ಹಾಗೇನೆ ಒಂದು ಕಾಲದಲ್ಲಿ 30ಕ್ಕೂ ಹೆಚ್ಚು ದೇವಸ್ಥಾನಗಳಿದ್ದ ಆ ಸಂಪದ್ಭರಿತ ರಾಜಧಾನಿ ನಿಗೂಢವಾಗಿ ದೊಡ್ಡ ದೊಡ್ಡ ಮರಳಿನ ದಿಬ್ಬಗಳ ಕೆಳಗೆ ಮುಳುಗಿ ಹೋಯಿತು. ಶಾಪದ 2ನೇ ಭಾಗ ಮಾಲಂಗಿ ಮಡುವಾಗ್ಲಿ ಅಂತ. ಅಲಮೇಲಮ್ಮ ನದಿಗೆ ಹಾರಿದ ಸ್ಥಳದ ಹತ್ತಿರವೇ ಇದ್ದ ಈ ಗ್ರಾಮ ಕಾವೇರಿ ನದಿಯ ಅಪಾಯಕಾರಿ ಸುಳಿಗಳಿಗೆ ತುಂಬಾನೇ ಕುಖ್ಯಾತವಾಯಿತು. ಆ ದುರಂತ ನಡೆದ ಜಾಗವನ್ನೇ ಶಾಶ್ವತವಾಗಿ ಗುರುತು ಮಾಡಿದ ಹಾಗೆ. ಕೊನೆಯದಾಗಿ ಶಾಪದ 3ನೇ ಮತ್ತು ಅತ್ಯಂತ ವೈಯಕ್ತಿಕ ಭಾಗ ಮೈಸೂರು ಅರಸರಿಗೆ ಮಕ್ಕಳಾಗದೇ ಹೋಗ್ಲಿ. ಆಶ್ಚರ್ಯ ಅಂದ್ರೆ, ಸುಮಾರು 400 ವರ್ಷಗಳ ಕಾಲ ಒಡೆಯರ್ ರಾಜವಂಶ ಉತ್ತರಾಧಿಕಾರದ ಸಮಸ್ಯೆಯನ್ನೇ ಎದುರಿಸ್ತು. ಎಷ್ಟೋ ತಲೆಮಾರುಗಳಲ್ಲಿ ಆಳುವ ರಾಜರಿಗೆ ಸ್ವಂತ ಮಕ್ಕಳೇ ಹುಟ್ಲಿಲ್ಲ. ವಂಶ ಮುಂದುವರ್ಸೋಕೆ ಸಂಬಂಧಿಕರನ್ನೇ ದತ್ತು ತಗೋಬೇಕಾಯ್ತು. ಆದ್ರೆ ಒಂದ್ ನಿಮಿಷ, ಇದಕ್ಕೆಲ್ಲ ಕಾರಣ ಶಾಪನೇ ಅಲ್ಲ, ಬದಲಿಗೆ ಭೂಮಿಯ ಕೆಳಗಡೆ ಅಡಗಿದ್ದ ಒಂದು ನೈಸರ್ಗಿಕ ಶಕ್ತಿಯಾಗಿದ್ರೆ? ಇಲ್ಲಿ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಜಾನಪದ ಕತೆ ಮತ್ತು ಭೂವಿಜ್ಞಾನದ ನಡುವೆ ಇರೋ ಈ ನೇರ ಸಂಘರ್ಷ. ಒಂದು ಕಡೆ ಶಾಪದ ಶಕ್ತಿ ಅಂತಾರೆ, ಇನ್ನೊಂದು ಕಡೆ ಪ್ರಕೃತಿಯ ನಿಯಮ ಅಂತಾರೆ. ಯಾವುದು ಸರಿ? ಭೂವಿಜ್ಞಾನಿಗಳು ಹೇಳೋ ಪ್ರಕಾರ ಮರಳು ಬಂದು ಮುಚ್ಚೋದಕ್ಕಿಂತ ಮೊದಲೇ ಎಷ್ಟೋ ದೇವಸ್ಥಾನಗಳು ನಾಶ ಆಗಿದ್ವಂತೆ. ಸಿಕ್ಕಿರೋ ಸಾಕ್ಷ್ಯಗಳು ಪದೇ ಪದೇ ಸಂಭವಿಸಿದ ದೊಡ್ಡ ಪ್ರಮಾಣದ ಭೂಕಂಪಗಳ ಕಡೆ ಬೆರಳು ಮಾಡ್ತವೆ. ಹೌದು, ಭೂವೈಜ್ಞಾನಿಕ ಸಾಕ್ಷ್ಯಗಳು ಬೇರೆದೇ ಕಥೆಯನ್ನೇ ಹೇಳ್ತವೆ. ಸಂಶೋಧಕರಿಗೆ ದೊಡ್ಡ ಭೂಕಂಪಗಳಾದ ಬಗ್ಗೆ ಪುರಾವೆಗಳು ಸಿಕ್ಕಿವೆ. ಅದರ ಜೊತೆಗೆ ಭೂಮಿ ನಿಧಾನವಾಗಿ ಮೇಲಕ್ಕೆ ಬರೋದು, ನದಿ ತನ್ನ ದಾರಿ ಬದಲಿಸೋದು, ಮಾನ್ಸೂನ್ ಗಾಳಿ, ಇದೆಲ್ಲ ಸೇರಿ ಕಾಲಾನಂತರದಲ್ಲಿ ತಲಕಾಡು ಮರಳಿನಿಂದ ಮುಚ್ಚೋಯ್ತು. ಅಂದ್ರೆ ಈ ಶಾಪ ಅನ್ನೋದು ನಿಜವಾಗ್ಲೂ ಸರಣಿ ನೈಸರ್ಗಿಕ ವಿಕೋಪಗಳಾಗಿರ್ಬೋದು ಅಂತ ಅನ್ಸತ್ತೆ. ಸರಿ, ಈಗ ನೇರವಾಗಿ ಇವತ್ತಿನ ದಿನಕ್ಕೆ ಬರೋಣ. ಈ ಹಳೆ ಕಥೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ ಬನ್ನಿ. 60 ವರ್ಷಗಳ ಕಾಲ ಶಾಪದ ಕೊನೆಯ ಭಾಗ ನಿಜ ಆಗಿತ್ತು. ಇದು ಇವತ್ತಿನ ಕಾಲದಲ್ಲೂ ಆ ದಂತಕಥೆಯನ್ನ ಇನ್ನಷ್ಟು ಬಲ ಮಾಡಿತು. ಆದ್ರೆ ಈ ಐತಿಹಾಸಿಕ ಜನನವನ್ನ 400 ವರ್ಷಗಳ ಹಳೆಯ ಶಾಪ ಕೊನೆಯಗೂ ಮುರಿತು ಅಂತ ಇಡೀ ಮೈಸೂರೇ ಸಂಭ್ರಮಿಸಿತು. ಆದ್ರೂ ಒಂದು ಪ್ರಶ್ನೆ ಹಾಗೆಯೇ ಉಳಿದಿದೆ. ಈಗಿನ ರಾಜ ದತ್ತುವಂಶದಿಂದ ಬಂದಿರೋದ್ರಿಂದ ಮೂಲ ರಾಜನ ರಕ್ತ ಸಂಬಂಧದ ಮೇಲಿನ ಶಾಪ ಇನ್ನೂ ಹಾಗೇ ಇದೆಯಾ? ಹಾಗಾದ್ರೆ ಈ ಕಥೆ, ಇತಿಹಾಸ, ವಿಜ್ಞಾನ ಎಲ್ಲವನ್ನೂ ನೋಡಿದ್ಮೇಲೆ ನಮ್ಮ ಮುಂದೆ ಕೊನೆಯದಾಗಿ ಉಳಿಯೋದು ಒಂದು ಕುತೂಹಲಕಾರಿ ಪ್ರಶ್ನೆ. ಕೊನೆಗೆ ತಲಕಾಡಿನ ಕಥೆ ನಮ್ಮನ್ನೊಂದು ಪ್ರಶ್ನೆ ಕೇಳುತ್ತೆ. ಇತಿಹಾಸ ಎಲ್ಲಿ ಮುಗಿಯುತ್ತೆ ಮತ್ತು ಪುರಾಣ ಎಲ್ಲಿ ಶುರುವಾಗುತ್ತೆ? ಇದು ಗತಕಾಲದ ಎಚ್ಚರಿಕೆಯ
ಅಥವಾ ಪ್ರಕೃತಿಯ ವಿಕೋಪಕ್ಕೆ ಒಂದು ಅರ್ಥ ಕೊಡೋಕ್ಕೆ ಮನುಷ್ಯರೇ ಕಟ್ಟಿಕೊಂಡ ಕಥೆಯ